ಸಂಸ್ಕೃತಿ ವಿಷಕಾಲ ಈ ಕಡೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಯುವ ದಸರಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದು ಡ್ಯಾನ್ಸ್ ಸೆಲೆಕ್ಷನ್ ಎಲ್ಲ ಮಾಡಿಬಿಟ್ಟು ನಮ್ಮ ಕಾಲೇಜಲ್ಲಿ ಒಂದು 30 ಜನನ ಸೆಲೆಕ್ಟ್ ಮಾಡಿದ್ರು ಡ್ಯಾನ್ಸಿಗೆ ಅಂದ್ಬಿಟ್ಟು. ಹರ್ಷಿತಾ ಅಂತೂ ಕಲ್ಚರಲ್ ಸೆಕ್ರೆಟರಿ ಆಗಿದ್ಲು, ಅವಳು ತುಂಬ ಬ್ಯುಸಿ ಇದ್ಲು. ಈಗ ಪ್ರೋಗ್ರಾಮ್ಗೆ ರೆಡಿ ಆಗಿದ್ದೀವಿ. ಕೈಗೆ ನೋಡಿ ಅಳ್ತಾ ಹಾಕ್ತಾ ಶಿವ ರೆಡಿ ಆಗ್ತಾ ಇದ್ದಾಳೆ. ಅದಕ್ಕೆ ಎಕ್ಸ್ ಶಿವ ರೆಡಿ ಮಾಡ್ತಾ ಇದ್ದಾಳೆ. ಎಕ್ಸ್ ಏನಕ್ಕೆ ಅಂತ ಎಕ್ಸ್ ಯಾಕೆಂದರೆ ಪಾಪ ಇವಳು ತುಂಬ ಪ್ರಾಕ್ಟೀಸ್ ಮಾಡಿದ್ಲು ಆಯ್ತಾ ಗೈಸ್. ಆಮೇಲೆ ಸ್ಪೋರ್ಟ್ಸ್ ಡೇ ಇತ್ತಲ್ಲ, ಸ್ಪೋರ್ಟ್ಸ್ ಡೇಯಲ್ಲಿ ಅವಳದು ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿಬಿಡ್ತು. ಸೊ ಅವಳಿಗೆ ಡ್ಯಾನ್ಸ್ ಏನೋ ಆಗಿದೆ ಇದು ಗೈಸ್. ಅದಕ್ಕೆ ಅವಳ ಬದಲು ಅವಳದು ಬೆಸ್ಟ್ ಫ್ರೆಂಡ್ ಪೂರ್ಣಿಮಾ ಅವರು ಶಿವಂದು ಮಾಡ್ತಾ ಇದ್ದಾರೆ. ನಮ್ಮದು ಎಕ್ಸ್ ಶಿವನ ತೋರಿಸ್ತೀನಿ. ಇದೇ ನಮ್ದು ಎಕ್ಸ್ ಶಿವ. ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ ಹಾಸ್ಟೆಲಿಂದ. ಅಲ್ಲಿ ಆಂಟಿ ಜೊತೆ ಬಚಾವಾಗಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ. ಪ್ಯಾಂಟ್ ಅಂತೆ, ಟಾಪ್ ಅಂತೆ, ಮತ್ತು ನೆಕ್ಲೆಸ್ ಅಂತೆ, ಮತ್ತು ಅದು ನೆಕ್ಲೆಸ್ ಥರ ಒಂದು ಜಾತ್ರೆ. ನೆಕ್ಲೆಸ್ ಅಲ್ಲ, ನೆಕ್ಲೆಸ್ ಥರ ಒಂದು ಜಾತ್ರೆ. ಮತ್ತು ಇದೇನೋ ಒಂದು ನಮ್ಮ ಜೂನಿಯರ್ಸ್ ಎಲ್ಲ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ಗೈಸ್ ಈಗ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬಸ್ ಹತ್ಕೊಂಡು ಯುವ ಸಂಭ್ರಮ ಆಗೋ ಪ್ಲೇಸಿಗೆ ಹೋಗಬೇಕು ನಾವು. ನಮ್ಮ ಜೊತೆ ನಮ್ಮ ಜೂನಿಯರ್ ಇದ್ದಾರೆ. ಅಂಕಿತಾ ಅವರು ಬೆಸ್ಟ್ ಡ್ಯಾನ್ಸರ್ ಇನ್ ದಿ ಕ್ಲಾಸ್. ಹೋಗ್ತಾ ಇದ್ದೀವಿ. ಸಂತೋಷ ಆಗ್ತಿದೆ, ಸ್ವಲ್ಪ ಲೈಟಾಗಿ ಭಯನೂ ಆಗ್ತಾಯಿದೆ. ಭಯನೂ ಆಗ್ತಿದೆ. ದೊಡ್ಡ ಸ್ಟೇಜಲ್ಲಿ ಎಲ್ಲರ ಮುಂದೆ ಹೆಂಗೆ ಪರ್ಫಾರ್ಮ್ ಮಾಡ್ತೀವೋ. ನನಗಂತೂ ಫುಲ್ ಖುಷಿ, ಎಲ್ಲರ ಮುಂದೆ ಪರ್ಫಾರ್ಮ್ ಮಾಡ್ತೀವಿ ಅಲ್ವಾ. ನಮ್ಮದು ಡ್ಯಾನ್ಸ್ ಬಂದ್ಬಿಟ್ಟು 17ನೇದಾಗಿತ್ತು. ಸೊ ಈವ್ನಿಂಗ್ 5:30 ನಾವು ಬೆಳಿಗ್ಗೆನೇ ಬಸ್ಸೆಲ್ಲ ಹತ್ಕೊಂಡು 2 o'clock ಮಧ್ಯಾಹ್ನ 17 to 20 ಡೇಸ್ ಪ್ರಾಕ್ಟೀಸ್ ಮಾಡಿದ್ದೀವಿ ಈ ಡ್ಯಾನ್ಸಿಗೋಸ್ಕರ. ಚೆನ್ನಾಗೇ ಕಲ್ತಿದ್ದೀವಿ. ಒಂದೇ ಭಯ, ಸ್ಟೆಪ್ ಮರ್ತೋಗುತ್ತೆ ಅಂತ ಒಂದು ಭಯ ಇತ್ತು ಅಷ್ಟೇ ನಮಗೆ. ಇನ್ನೂ ಮುಗ್ದಿಲ್ಲ ಶಿವಂದು. ಎಸ್, ಅಯ್ಯೋ ಎಲ್ಲಿ ತಿರುಗಿ ಹೋಯ್ತು. ಥ್ಯಾಂಕ್ ಯು ಮೌನ ಅಕ್ಕ. ಹೇಳು ಮೌನ ಅಕ್ಕ. ಕೊನೆಗೂ ಡ್ಯಾನ್ಸ್ ಪ್ಲೇಸ್ಗೆ ಬಂದು ನಾವು ತಲುಪೋದು. ಇದು ನನ್ನ ಅಕ್ಕನ ಕಾಲೇಜೇ ಆಯಿತಾ, ಮಾನಸ ಗಂಗೋತ್ರಿ ಯೂನಿವರ್ಸಿಟಿ. ಇಲ್ಲಿ ತುಂಬ ಜನ ಬಂದಿರ್ತಾರೆ, ಬಟ್ ಮಧ್ಯಾಹ್ನ ಟೈಮಲ್ಲಿ ಅಷ್ಟಿರಲ್ಲ. ಸಂಜೆ 6 o'clock ಮೇಲೆ ಜಾಸ್ತಿ ಜನ ಬರ್ತಾರೆ. ಹಾಯ್, ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ ಇವತ್ತು ಬಂದಿರೋದಕ್ಕೆ. ಚೆನ್ನಾಗಿ ಮಾಡಬೇಕು. ಹೌದು, ಹೆಂಗೋ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ವೇಸ್ಟ್ ಮಾಡ್ತಿದ್ವಿ. ಇವತ್ತು ನಾಳೆಯಿಂದ ಏನು ಮಾಡ್ತೀವಿ. ಹ್ಯಾಪಿ ಬರ್ಡೇ ಯಶವಂತ್. ಥ್ಯಾಂಕ್ ಯು ಸೋ ಮಚ್. ಯಶವಂತದ್ದು ಬರ್ತ್ಡೇ ಆಗಿತ್ತು ಅವತ್ತು, ಯುವ ಸಂಭ್ರಮದ ದಿವಸ. ಗಾಯ್ಸ್ ಬಂದರು. ಯಶವಂತನ ಯಶವಂತದ್ದು ಬರ್ತಡೇ. ಇವರೆಲ್ಲ ನಮ್ಮ ಜೂನಿಯರ್ಸು, ಚೈಲ್ಡು. ನಮಗೆ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದರಿಂದ ಹರ್ಷಿತಾ ಫುಲ್ ಬ್ಯುಸಿ ಅನ್ಕೊಳ್ಳಿ. ಆಮೇಲೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವೆಲ್ಲರೂ. ಕೊರಿಯನ್ ಆರ್ಟ್. ನಮ್ಮ ಆಜಿ ಶಿವ ಮತ್ತು ಅವಳ ಫ್ರೆಂಡ್ ಇದ್ದಾಳೆ. ಆಮೇಲೆ ನಮ್ಮ ಜೂನಿಯರ್ಸ್ ಎಲ್ಲರಿಗೂ ಹೇರ್ ಸ್ಟೈಲ್ ಮಾಡಿ ಕೊಡ್ತಾಯಿದ್ರು. ನಮ್ಮ ಜೂನಿಯರ್ಸ್ ಸಖತ್ತಾಗಿ ಹೇರ್ ಸ್ಟೈಲ್ ಮಾಡ್ತಾರೆ. ಮತ್ತು ಫಸ್ಟ್ ಟೈಮ್ ನಾನು ಹಲ್ತಾ ಹಾಕಿದ್ದೆ ಕಾಲಿಗೆ, ಕೈಗೆಲ್ಲ. ಅದು ರೆಡ್ ಕಲರ್ ಇತ್ತಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಯಶವಂತದ್ದು ಬರ್ತ್ಡೇ ಗೈಸ್. ಸೊ ಅವನು ನಮಗೋಸ್ಕರ
ಸೀಬೆಕಾಯಿ ಕೊಡಿಸ್ತಾ ಇದ್ದಾರೆ. ಜೂನಿಯರ್ಸ್ ಎಲ್ಲ ಫುಲ್ ಹ್ಯಾಪಿ. ಹರ್ಷಿತನ್ ಮುಖದಲ್ಲಿ ಸಂತೋಷ ನೋಡು. ನನಗಂತೂ ಸೀಬೆಕಾಯಿ ತುಂಬ ಇಷ್ಟ. ಒಂದು ಫುಲ್ ನಾನು ಒಬ್ಬಳೇ ತಿಂದ್ಬಿಟ್ಟೆ. ಮೇಕಪ್ ಮಾಡ್ತಾ ಇದ್ದಾರೆ ನಮ್ಮ ಶಿವನಿಗೆ. ಎಲ್ಲರಿಗೂ ಫೌಂಡೇಶನ್ ಹಾಕಿ ಉಜ್ಜುತ್ತಾ ಇದ್ರು ಮುಖಕ್ಕೆ. ಸೊ ಗೈಸ್ ಇದೆ ಮೇಕಪ್ ಮಾಡ್ತಾ ಇದ್ರು. ನಮಗೆ ಮೇಕಪ್ ಮಾಡೋಕ್ಕೆ ಕೊರಿಯೋಗ್ರಾಫರ್ದು ತಂಗಿಗಳು ಬಂದಿದ್ದರು. ಸೊ ಅವರೇ ನಮಗೆಲ್ಲರಿಗೂ ಮೇಕಪ್ ಮಾಡ್ತಾಯಿದ್ರು. ಆ ಫೌಂಡೇಶನ್ ನೋಡಿ ನನಗೆ ಏನೂ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಸ್ಟೇಜಲ್ಲಿ ರಿಫ್ಲೆಕ್ಟಾಗಿ ಕಾಣಬೇಕಲ್ಲ, ಅದಕ್ಕೆ ನಾನೇ ಹಾಕ್ಕೊಂಡೆ, ಅವ್ರ ಜೊತೆ ಹಾಕಿಸ್ಕೊಂಡೇ ಇಲ್ಲ. ಗೈಸ್ ಈಗ ನಾಯಿ ಥರ ಫೌಂಡೇಶನ್ ನಾನು ರೆಡಿಯಾಗಿದ್ದಾರೆ. ಇವರೇ ನೋಡಿ ನಮ್ಮ ಕೊರಿಯೋಗ್ರಾಫರ್ ಕೀರ್ತಿ ಸರ್ ಅಂತ. ಸೊ ಅವರೆಲ್ಲರಿಗೂ 3 ಗೆರೆ ಹಣೆಯಲ್ಲಿ ಎಳೆದು ಕೊಡ್ತಾಯಿದ್ರು. ಬೊಟ್ಟು ಹಾಕಿ ಕೊಡ್ತಾಯಿದ್ರು. ನಮ್ಮದು ಹರ್ಷಿತಕ್ಕ ಫುಲ್ ಬ್ಯುಸಿ ಬಾಯ್ಸಿಗೆ ಬಟ್ಟೆ ಸೇರಿ ಮಾಡೋದ್ರಲ್ಲಿ ಆಗಿಬಿಟ್ಟಿತ್ತು ಅವಳಂತೂ. ಬಾಯ್ಸ್ ಎಲ್ಲ ಬಟ್ಟೆ ಹಾಕೊಬಂದು ರೆಡಿಯಾಗಿದ್ದಾರೆ ಡ್ಯಾನ್ಸಿಗೆ. ಎಂಥ ಮನಸ್ಸು ಎಷ್ಟು. ವ್ಲಾಗ್ ಮಾಡೋರ್ದು ವಿಡಿಯೋ ಇಲ್ಲ ಅಂದರೆ ವಿಡಿಯೋ ಇಸ್ ಇನ್ಕಂಪ್ಲೀಟ್ ಅಂತ ಹೇಳಿ ನನ್ನ ಕೈಯಲ್ಲಿ ವಿಡಿಯೋ ಮಾಡೋ ಅಂತ ಕೊಟ್ಬಿಟ್ಟಿದ್ದಾರೆ ನಮ್ಮ ಮೌನಾಕ್ಕ ಅವರು. ಚೆನ್ನಾಗಿದೆಯಾ ಗೈಸ್? ಲಿಪ್ಸ್ಟಿಕ್ ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಲಿಪ್ಸ್ಟಿಕ್ ಬೇಕು ಮಗು ಥರ ಲಿಪ್ಸ್ಟಿಕ್ ಬೇಕು ಅಂತ ಅಳ್ತಿದ್ದಾರೆ. ಫೈನಲಿ ಫುಲ್ ಬೊಟ್ಟು ಹಾಕಿ ರೆಡಿ ಆಯಿತು. ನಂದು ಬೊಟ್ಟು ಒಂದು ಸೈಡಿಗೆ ಹೋಗಿದೆ. ದೇವ್ರೇ, ಏನೋ ಒಂಥರ ಒಂದು ಸೈಡಿಗೆ ಹಿಂಗೆ ಹೋಗಿದೆ. ನಾನು ನನಗೆ ಮಾತ್ರ ಇಷ್ಟ ಆಗಿದೆ ಅಂದ್ಕೊಂಡೆ, ನೋಡಿದ್ರೆ ಎಲ್ಲ ಗರ್ಲ್ಸಿಗೆ ಇಷ್ಟ ಆಗಿಬಿಟ್ಟಿತ್ತು ಅಂತ. ಬಿಬಿಜಂದು ಬ್ಲ್ಯಾಕ್ ಆಗಿದೆ, ಇವಳ್ದು ಆರೆಂಜ್ ಆಗಿದೆ, ಇವಳ್ದು ರೆಡ್ ಆಗಿದೆ, ಮೆರೂನ್ ಆಗಿದೆ. ಅಲ್ಲಿ ಓಡ್ತಾ ಇದೆ ಮರೈತಿ. ವರ್ಷಿತಾ ಅಂತೂ ತುಂಬ ನಾಚ್ಕೋತಾ ಇದ್ಲು. ಮುಖನೇ ತೋರಿಸ್ತಿದ್ದಿಲ್ಲ ಹುಡುಗಿ, ಮುಖ ಮುಚ್ಚಿಡ್ತಾ ಇದ್ಲು. ಗರ್ಲ್ಸ್ದೆಲ್ಲ ಒಂದು ರೌಂಡು ಮೇಕಪ್ ಎಲ್ಲ ರೆಡಿ ಆದಮೇಲೆ ಬಾಯ್ಸನ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕ್ಲಾಸ್ ಹೊನ್ನೋ ರ್ಯಾಲಿನ ನೋಡಿ. ಆಮೇಲೆ ಶಿವನೂ ಅಷ್ಟೇ ರೆಡಿ ಮಾಡ್ತಾಯಿದ್ರು. ನಮ್ಮದೆಲ್ಲ ರೆಡಿಯಾಗಿತ್ತು. ಶಿವನ ಸ್ವಲ್ಪ ಪೇಂಟೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಡ್ರೈ ಆಗಿ ಒಣಗೋತಿಗೆ ಲೇಟ್ ಆಗಿತ್ತು. ವಿಷ ಕಾಲ, ಈ ಕಡೆ ಕಾಲ, ಈ ಕಡೆ ವಿಷ. ಆಮೇಲೆ ನಮ್ಮ ಕ್ಲಾಸ್ ಅವರೆಲ್ಲ ಈ ಕಡೆ ಬಂದುಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು. ಆ್ಯಕ್ಚುಲಿ ಡ್ಯಾನ್ಸ್ ಆಗ್ತಾಯಿತ್ತು, ಇನ್ನೊಂದು 3 ಡ್ಯಾನ್ಸ್ ಬಾಕಿ ಇತ್ತು. ಅದಾದಮೇಲೆ ನಮ್ಮದೇ ಇತ್ತಿದ್ದು ನೆಕ್ಸ್ಟು. ಇಲ್ಲಿ ನೋಡಿ ಚೆನ್ನಾಗಿ ಮಾಡ್ತೀವಿ ಗೈಸ್. ಈ ದಸರಾಕ್ಕೆ ದಸರಾ ಕಾಸ್ಟ್ಯೂಮ್ಗಳೇ ಕೊಟ್ಟಿದ್ದಾರೆ ಎಲ್ಲರಿಗೂ. ಯಪ್ಪ ದೇವ್ರೆ, ನೋಡಿ ಗೈಸ್, ನಾನೇ ಪರಿಚಯ ಆಗ್ತಿಲ್ಲ. ಅಲ್ಲಿ ಮಾಡೋದು, ಅಲ್ಲಿ ಮಾಡಿ ಶಿವ. ಆಮೇಲೆ ನಮ್ಮ ಡ್ಯಾನ್ಸು ಶುರು ಆಯಿತು. ಆ್ಯಕ್ಚುಲಿ ಸಖತ್ತಾಗೇ ಮಾಡಿದೋ, ಯಾರೂ ಸ್ಟೆಪ್ ಏನು ಮಿಸ್ ಮಾಡಿಲ್ಲ. ಎಲ್ಲರದು ಒಂದೇ ಥರ ಕೋಆರ್ಡಿನೇಷನು ಬಂದಿತ್ತು.
ಎಲ್ಲನೂ ಚೆನ್ನಾಗಿತ್ತು. ಬಟ್ ಕಾಸ್ಟ್ಯೂಮ್ ಸ್ವಲ್ಪ ಇನ್ನೂ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ಸಖತ್ ಕೋಆರ್ಡಿನೇಷನ್ ಇತ್ತು ನಮ್ಮ ಡ್ಯಾನ್ಸಲ್ಲಿ ನೋಡೋಕ್ಕೆ. ಈ ವಿಡಿಯೋ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದು ಅರ್ಧ ಏನೋ ವಿಡಿಯೋ ಮಾಡಿದ್ದಾರೆ, ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿ ಇಟ್ಟಿರ್ತೀನಿ. ಡ್ಯಾನ್ಸ್ ಆದಮೇಲೆ ಎಲ್ಲರಿಗೂ ಊಟ ಕೊಟ್ಟರು. ಇಷ್ಟಪಟ್ಟು ಇದು ಮಾಡಿದ್ದಕ್ಕೆ, ಡ್ಯಾನ್ಸ್ ಮಾಡಿದ್ದಕ್ಕೆ ಊಟ ಕೊಟ್ಟಿದ್ದಾರೆ ಗೈಸ್. ಹೇಗಿದೆ? ನಾಚಿಕೆ ನೋಡು ಯಪ್ಪ. ನೋಡಿ ಯುವ ಸಂಭ್ರಮಕ್ಕೆ ಎಷ್ಟು ಜನ ಬಂದಿದ್ರು ಅಂತ, ನಮ್ಮ ಡ್ಯಾನ್ಸ್ ನೋಡೋಕ್ಕೆ ನೋಡಿ ಎಷ್ಟು ಜನ ಬಂದಿದ್ರು ಅಂತ. ಆ್ಯಕ್ಚುಲಿ ಎಲ್ಲರ ಡ್ಯಾನ್ಸ್ ನೋಡೋಕ್ಕೂ ಬಂದಿರ್ತಾರೆ. ಆಮೇಲೆ ನಾವು ಬೇಗ ಬೇಗ ರೆಡಿ ಆಗ್ತಿದ್ದು ಸಂಸ್ಕೃತಿಗೆ. ನಮ್ಮದು ಕೊರಿಯೋಗ್ರಾಫರ್ಸ್ ಫುಲ್ ಬ್ಯುಸಿ ಇದ್ದರು, ಕಾಸ್ಟ್ಯೂಮ್ಸ್ ಎಣಿಸೋದ್ರಲ್ಲಿ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಈಗ ಡ್ಯಾನ್ಸ್ ಮುಗೀತು, ನಾವು ಸಂಸ್ಕೃತಿಗೆ ಹೋಗ್ತಾ ಇದ್ದೀವಿ. ಡಿಜೆಗೆ ಡ್ಯಾನ್ಸ್ ಮಾಡೋಕ್ಕೆ, ಡಿಜೆ ಮಾಡೋಕ್ಕೆ. ಏನು ಫಂಕ್ಷನ್ ಮುಗೀತು ಗೈಸ್. ಸೊ ಬೇಜಾರು ನನಗೆ, ಡ್ಯಾನ್ಸ್ ಮುಗಿದ ಮೇಲೆ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಆಶ್ಚರ್ಯಕರ ಆಯಿತು. ಹೌದು ಗೈಸ್, ಮಾಡಿರೋ ಫೀಲೇ ಆಗ್ತಿಲ್ಲ. ನಮ್ಮದು ಕಾಲೇಜ್ ಬಸ್ ಬರ್ತಿತ್ತು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದು. ಆ ಟೈಮಲ್ಲಿ ಈ ಮಂಗಾಟಗಳು ನಂದು. ಕೊನೆಗೂ ಕಾಲೇಜ್ ಬಸ್ ಬಂತು. ನಾವು ಡ್ಯಾನ್ಸಿಗಿದ್ದವರೆಲ್ಲ ಹತ್ಕೊಂಡು, ಹಾಗೆ ನಮ್ಮ ಡ್ಯಾನ್ಸ್ ನೋಡೋಕ್ಕೆಲ್ಲ ಬಂದಿರ್ತಾರಲ್ವ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್, ಅವರೆಲ್ಲ ನಾವು ಬಸ್ಸಲ್ಲಿ ಹತ್ಕೊಂಡು ಎಲ್ಲರೂ ಒಟ್ಟಿಗೀಗ ನಮ್ಮದು ಕಾಲೇಜಲ್ಲಿ ಫಂಕ್ಷನ್ ಇದೆ, ಸಂಸ್ಕೃತ ಅಂತ. ಸೊ ಕಾಲೇಜ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸಂಜೆ 6 ಗಂಟೆನೋ 7 ಗಂಟೆ ಆಗಿತ್ತು. ಸೊ ಗೈಸ್, ಈಗ ಸಂಸ್ಕೃತಿಗೆ ಹೋಗ್ತಾ ಇದ್ದೀವಿ. ಕ್ಯಾಮರಾ ಸ್ವಲ್ಪ ಚೆನ್ನಾಗಿಲ್ಲ. ನಾವು ಯಶ್ವಂತ್ ಬರ್ಡೇಗೆ ಕೇಕ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದು. ಫಂಕ್ಷನ್ಗೆ ಫುಲ್ ಗಿಚ್ಚಿ ಗಿಲಿಗಿಲಿಯಾಗಿ ರೆಡಿಯಾಗಿ ಹೋಗ್ತಾ ಇದ್ದೋ ನಾನು, ಹಂಸ, ದಿವ್ಯಾ. ನೋಡಿ ಗೈಸ್ ಹೆಂಗೆ ಆಡ್ತಾಳೆ ಅಂತ. ಓ ಗೈಸ್ ನಾನು ಬಿಟ್ಬಿಟ್ಟು ನೋಡಿ ಗೈಸ್ ಎಲ್ಲರೂ ಇದು ಮಾಡ್ತಿದ್ದಾರೆ. ನಾನು ವಿಡಿಯೋದಲ್ಲಿ ಬರೋದು ಬೇಡ ಅಂತೆ. ಯಶ್ವಂತದ್ದು ಬರ್ಡೇ ಕೇಕ್ ಕಟ್ ಮಾಡಿಸಿ ಈ ಕಡೆ ಫಂಕ್ಷನ್ ನೋಡೋಕ್ಕೆ ಬಂದು. ಮುಗೀತು ಗೈಸ್, ಫೈನಲಿ ಮುಗೀತು ನಮ್ಮದು ಡ್ಯಾನ್ಸ್ ಎಲ್ಲ. ಡನ್ ಆ್ಯಂಡ್ ಡಸ್ಟೆಡ್. ನಾವು ಹೋಗೋತ್ತಿಗೆ ನಮ್ಮ ಕಾಲೇಜಲ್ಲಿ ಫ್ಯಾಷನ್ ಶೋ ನಡೀತಾ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.